ಸೊ ನಾಳೆ ಬಂದ್ಬಿಟ್ಟು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂಡ್ ನಾಳೆ ನಂದು ಒಂದು ಸ್ಪೆಷಲ್ ಲುಕ್ ಇರುತ್ತೆ. ಅದೊಂದು ತುಂಬಾ ಸ್ಪೆಷಲ್ ಲುಕ್ ಅಂಡ್ ದಟ್ ಇಸ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡುವಂತ ಲುಕ್. ಒಂದೇ ನಿಮಿಷ ಏನ್ ಗೊತ್ತಾ, ಎಲ್ಲಾರು ಬಿಸಿ ಆಗಿರ್ತೀವಿ, ನಾಳೆ ಪೂಜೆ ಇರೋದು, ಎಲ್ಲ ನಿಂತ್ಕೊಂಡು ಪೂಜೆ ಮಾಡ್ತೀವಿ, ಅಡ್ಗೆನೇ ಮಾಡ್ತೀರಾ, ಪೂಜೆ ಮಾಡ್ತೀರಾ. ಹೆಣ್ಮಕ್ಳು ಸೀರೆ ಹುಡ್ಕೋದೇ ಒಂದು ದೊಡ್ಡ ಕಷ್ಟ. ನನಗೆ ಬೇಕಾಗಿರೋ ತರ ಕಲರು ಸೀರೆ ನನಗೆ ಸಿಕ್ತು. ಇಲ್ಲಿ ನಮ್ಮ ಪುರೋಹಿತರು, ನಮ್ಮ ಅಣ್ಣಾಜಿ. ಇವಾಗ ಟೈಮ್ ಒಂದು 3 ಗಂಟೆ, ಇವಾಗ 4 ಗಂಟೆಗೆ ಪುರೋಹಿತರು ನಮ್ಮನ್ನ ಎದ್ದೇಳಿಸ್ತಾರೆ. ಇಡೀ ಏರಿಯಾ ಫುಲ್ಲು ಸೈಲೆಂಟ್ ಆಗಿದೆ, ನಮ್ಮ ಮನೇಲಿ ಮಾತ್ರ ಈ ಥರ ಸೌಂಡ್ ಆಗ್ತಾ ಇರೋದು. ಪ್ರಿಪ್ರೇಷನ್ಸ್ ಮಾಡಿಲ್ಲ ಆ್ಯಂಡ್ ಇವಾಗ ನೈಟ್ ಎಲ್ಲ ಕುತ್ಕೊಂಡು ಜಾಗರಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಸೊ ಇವತ್ತು 2ನೇ ದಿವಸ. ಇವತ್ತು ತಿಂಡಿ ಸ್ಪೆಷಲ್ ಏನಂದರೆ, ಫಸ್ಟ್ ಆಫ್ ಆಲ್ ಇವತ್ತು ಸಂಕಷ್ಟ ಚತುರ್ಥಿ, ಇವತ್ತು ಮಂಗಳವಾರ. ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ, ಆಂಟಿಗೆ ಪೂಜೆ ಮಾಡಿದೆ, ದೊಡ್ಡವ್ರದ್ದು ಆಶೀರ್ವಾದ ತೊಗೊಂಡೆ. ಇವತ್ತು ಸ್ಪೆಷಲ್ ಆಂಟಿ ಮಾಡಿರೋದು ಪೂರಿ ಮತ್ತು ಸಾಗು ಮಾಡಿದ್ದಾರೆ, ತುಂಬ ಟೇಸ್ಟಿಯಾಗಿದೆ. ಸೊ ಇವತ್ತು ನಾಳೆ ಬಂದ್ಬಿಟ್ಟು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಜೋರ್ದಾರಾಗಿ ನಡೀತಾ ಇದೆ. ಆ್ಯಂಡ್ ನಾಳೆ ನಂದು ಒಂದು ಸ್ಪೆಷಲ್ ಲುಕ್ ಇರುತ್ತೆ. ನಾನು ಏನು ಲುಕ್ ಅಂತ ಹೇಳಲ್ಲ, ಬಟ್ ಅದೊಂದು ತುಂಬ ಸ್ಪೆಷಲ್ ಲುಕ್ ಆ್ಯಂಡ್ ದಟ್ ಈಸ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡುವಂಥ ಲುಕ್ಕು. ಆ್ಯಂಡ್ ಅಷ್ಟೇ ನಾನು ಹೇಳ್ತೀನಿ, ಅದೇನಂತ ನಾಳೆ ಹೇಳ್ತೀನಿ. ಬಟ್ ಇವತ್ತಿಂದ ಏನು ಪ್ರೋಗ್ರಾಮ್ ಅಂದರೆ, ಅಂಕಲ್ ಫುಲ್ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದಾರೆ. ಸೊ ನಂದು ಸ್ವಲ್ಪ ಶಾಪಿಂಗ್ ಇದೆ, ಮತ್ತೆ ಆಂಟಿ ತುಂಬಾ ಶಾಪಿಂಗ್ ಇದೆ. ಇವಾಗ ಮಾರ್ಕೆಟ್ ಅಲ್ಲಿ ಹೋಗಿ ಹೂವು ಇವೆಲ್ಲ ತಗೊಂಡ್ಬರ್ಬೇಕು. ಅದಾದ್ಮೇಲೆ ಪುರೋಹಿತರು ಬರ್ತಾರೆ, ಪುರೋಹಿತರು ಬಂದು ಡೆಕೋರೇಷನ್ ಏನ್ ಬೇಕೋ ಅದೆಲ್ಲಾನು ಅರೇಂಜ್ ಮಾಡ್ತಾರೆ. ಅದಾದ್ಮೇಲೆ ಸಾಯಂಕಾಲ ಮತ್ತೆ ಭಟ್ರನ್ನೆಲ್ಲ ಕರೆಸಿ ಇವಾಗ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ತರಕಾರಿ ಎಲ್ಲ ತರಬೇಕು. ನಾಳೆ ಅಡುಗೆಗೆಲ್ಲ ಏನೇನು ಮಾಡಬೇಕು ಅದಕ್ಕೆಲ್ಲ ತಯಾರಿಗಳು ಮಾಡಬೇಕು. ಸೊ ಪ್ರತಿಯೊಂದು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದನ್ನೆಲ್ಲ ಇವತ್ತೇ ಮಾಡಬೇಕು, ಯಾಕಂದ್ರೆ ಬೆಳಿಗ್ಗೆನೆ ಪೂಜೆ ಇರುತ್ತೆ. ಅದೇ ನನಗೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ನಮ್ಮದು ಊರ ಮನೆ ಗೃಹ ಪ್ರವೇಶ ಇತ್ತಲ್ಲ, ಅವಾಗ ತುಂಬ ನಾನು 28 ವರ್ಷ ಕಾದು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದರೆ. ಇವತ್ತಿನ ಖುಷಿ ಅಂದರೆ, ಇವತ್ತು ನಮ್ಮ ಮನೇಲಿ ನಾವು ಮಾಡ್ತಾ ಇದ್ದೀವಿ ಸತ್ಯನಾರಾಯಣ ಪೂಜೆ ಆ್ಯಸ್ ಅ ಹೊಸ ಮ್ಯಾರಿಡ್ ಕಪಲ್. ಸೊ ಅದು ಒಂದು ಖುಷಿ ಇದೆ. ಮತ್ತೆ ಅಲ್ಬೇಡಿ, ಇಲ್ಲಿ ದೇವ್ರ ಮನೆ ಪಕ್ಕ ಇಲ್ಲ, ಇಲ್ಲಿ ಅಲ್ಲಿ ಎದುರುಗಡೆ ತುಂಬಾ ಕೆಳಗಡೆ ಆಯ್ತಾ ಅಂತ. ಇನ್ನೊಂದೇನಂದ್ರೆ, ನಾನು ಆಂಟಿ ಹೂವು ಮುಡಿಸ್ದಾಗೆಲ್ಲ, ನಾನು ಪೂಜೆ ಮಾಡಿದಾಗೆಲ್ಲ ಆಂಟಿ ಹತ್ರ ಡೈರಿ ಹೂವು ಬರುತ್ತೆ, ಅದೊಂದು ಖುಷಿ. ಗೊಜ್ಜು ನಾವೇ ಕೊಡ್ತೀವಿ, ಉಪ್ಪು ಕೈನೂ ನಾವೇ ಕೊಡ್ತೀವಿ. ಇನ್ನೇನಾಯ್ತು ಅಲ್ಲಿ? ಪುಳಿಯೋಗರೆ ಗೊಜ್ಜು ನಾವೇ ಕೊಡ್ತೀವಿ, ಉಪ್ಪಿನಕಾಯಿ ಕೊಡ್ತೀವಿ, ಇನ್ನೇನು ಕೊಡ್ತೀವಿ? ಅಲ್ಲ ಅವ್ರು ಮಾಡ್ಲಿ ಬೇಡ ಬೇಡ ಮಾಡಿರೋದು 70 ಜನಕ್ಕೆ ಇದೆಯಾ ಆಗುತ್ತಾ? 3 ಬಾಕ್ಸ್ ಇದೆ. ಒಂದೇ ನಿಮಿಷ ಇಲ್ಲಿರೋದು ಇಲ್ಲಿ ಇರ್ಲಿ ಸರಿ. ನಾನು ಹೇಳ್ತಾ ಇರೋದು ಭಟ್ರಿಗೆ ಸ್ಪೆಷಲ್ ಬಂದಾಗ ಅವ್ರು ಮಾಡೋದು ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಭಟ್ರ ಏನ್ ಕಲ್ಸ್ತಾ ಇದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ಏನ್ ಕಲ್ಸ್ತಾ ಇದೀರಾ? ಭಟ್ರು ಕಲಿಸ್ತಾ ಇದೆ, ಅವ್ರಿಗೆ ಅಡುಗೆ ಮಾಡಕ್ ಗೊತ್ತಿರುತ್ತೆ ತಾನೆ. ಮೊನ್ನೆ ನನ್ನ ಮಾತೊಂದು ಕೇಳಿ ಹೇಳ್ತೀನಿ. ಈಗ ಮನೇಲಿ ಈಗ ಸ್ವೀಟ್ ತರ್ತಾ ಇದೆಯಲ್ವಾ, ಸ್ವೀಟ್ ತಕೊಂಬತ್ತಿದೀಯ, ಇನ್ನೇನು ಪುಳಿಯೋಗರೆ ಗೊಜ್ಜಿದೆ, ಬೇಡ ನನ್ನ ಇಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಯಾರು? ನಮ್ಮ ಶ್ರುತಿ. ಜಾಸ್ತಿ ಏನಿಲ್ಲ, ಮಾಡೋಣ ಇದ್ರಲ್ಲಿ. ಇನ್ನೇನು ಅಲ್ಲಿ 2 ಪಲ್ಯ, ಒಂದು ಪಾಯಸ, ಅನ್ನ ಸಾರು, ಇಷ್ಟಕ್ಕೆ ನನಗೆ ಭಟ್ರು ಕರಿಬೇಕು. ಏನ್ ಗೊತ್ತಾ, ಎಲ್ಲಾರು ಬಿಸಿ ಆಗಿರ್ತೀವಿ, ನಾಳೆ ಪೂಜೆ ಇರೋದು, ಎಲ್ಲ ನಿಂತ್ಕೊಂಡು ಪೂಜೆ ಮಾಡಿ ಅಡ್ಗೆನೇ ಮಾಡ್ತೀರಾ, ಪೂಜೆ ಮಾಡ್ತೀರಾ. ನೀವ್ ಎಷ್ಟೊತ್ತಾಗುತ್ತೆ ಅಂತ ಅಂತೀರಾ, ಬಟ್ ಇಲ್ಲ ಮಾಡಿಸೋ ಲೇಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೋಡಿ ನಿಮ್ ಇಷ್ಟ. ನಿಮ್ಮ ಮ್ಯಾನೇಜ್ ಮಾಡಕ್ ಆದ್ರೆ ಎಲ್ಲಾನು ಮ್ಯಾನೇಜ್ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಅಂತಂದ್ರೆ ಯೋಚನೆ ಮಾಡಿ ಹೆಂಗೆ ಏನು ಅಂತ. ಒಂದ್ 2 ಅವರ್ ಸಾಕು. ಎಲ್ಲ ನಾವು ಇವತ್ತು ತಂದು ರೆಡಿ ಮಾಡಿ ಇಟ್ಕೊತೀವಿ, ತರಕಾರಿ ಎಲ್ಲ. ಬೆಳಿಗ್ಗೆ ಎದ್ದು ಒಲೆ ಹಚ್ಬಿಟ್ಟು ಬೆಳಗ್ಗೆಗೆ ಪಾಯಸ ಮಾಡ್ಬಿಟ್ಟು ನಾವೆಲ್ಲ ರಾತ್ರಿ ಸೇರ್ಕೊಂಡು ಅರೇಂಜ್ಮೆಂಟ್ ಮಾಡೋಣ. ಬೆಳಗ್ಗೆ ನೀವು ಅದೇ ಅಡ್ಗೆ ಮಾಡಿ ಮಾಡ್ತೀನಿ. ಬಿಡು, ಅವ್ರ ಆಸೆ ಪಟ್ಟಾಗ ಮಾಡ್ತಾ ಇದಾರೆ, ಅವ್ರಿಗೂ ಖುಷಿ. ಅವ್ರ ಜೊತೆ ನಾವು ಸೇರ್ಕೊಂಡು ಒಂದ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಇಟ್ಕೊಂಡ್ಬಿಟ್ರೆ ಅರ್ಧ ಗಂಟೆ ಅಡುಗೆ ಆಗುತ್ತೆ. ಎಲ್ಲ ಆಯ್ತು, ಇನ್ನೇನು ಬೇಡ ಬಿಡು. ಗ್ಯಾಸ್ ಗ್ಯಾಸ್
ಹೆಲೋ ಎಲ್ರೂ, ಗುಡ್ ಆಫ್ಟರ್ನೂನ್. ಇವತ್ತು ಡೇ 2 ಆಫ್ ದ ಮ್ಯಾರೇಜ್ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ನಾಳೆ ಬಂದ್ಬಿಟ್ಟು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದಾರೆ. ಸೊ ಮೋಸ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆಬ್ವಿಯಸ್ಲಿ ಅಕ್ಕ, ಆಂಟಿ ಮತ್ತು ಅಂಕಲ್ ತೊಗೊಂಡಿದ್ದಾರೆ. ಸೊ ನನಗೂ ಮೋನ್ಗೂ ಆ್ಯಸ್ ಅಂದರೆ ನ್ಯೂಲಿ ಮ್ಯಾರಿಡ್ ಅಲ್ಲ, ಸೊ ಅಷ್ಟೇನು ಕೆಲಸ ಇಲ್ಲ. ಸೊ ನಾಳೆ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಹಾಕೊಳ್ಳೋಣ, ಅಂದರೆ ರೆಡಿ ಆಗೋಣ ಅಂತ ಸ್ವಲ್ಪ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ವಾಟ್ಸ್ ಎ ಮೋನಾ? ಎಸ್, ನಂದು ಅವ್ರಿಗೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ನಮ್ಮದೇ ಆದಂಥ ಸ್ಪೆಷಲ್ ರೀತಿಯಲ್ಲಿ ಸೀರೆ ಉಡಬೇಕು. ಅದಕ್ಕೋಸ್ಕರ ಒಂದು ಸೀರೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ವಿ. ಸೊ ನಂದು ಆಲ್ರೆಡಿ ಒಂದು ಸೀರೆ ತೊಗೊಂಡಿದ್ಲು ಗ್ರ್ಯಾಂಡ್ ಆಗಿ, ಬಟ್ ಅದು ಸ್ವಲ್ಪ ಬ್ರೈಡಲ್ ಸ್ಯಾರಿ ಥರ ಇತ್ತು. ಬಟ್ ಪೂಜೆಗೆ ಆ ಸ್ಯಾರಿ ಹಾಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪೂಜೆಗೆ ಒಂದು ಸೀರೆ ತೊಗೊಳ್ಳೋಣ ಅಂತಬಿಟ್ಟು ಇವಾಗ ಹೋಗ್ತಾ ಇದೀವಿ. ಹಾಗೆ ಒಂದು ಸ್ವಲ್ಪ ನಮ್ಮ ಅಪ್ಪಗೂ ಒಂದು ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಇವಾಗ ನಾನು, ಅಪ್ಪು, ನಮ್ಮ ಅಕ್ಕ, ನಮ್ಮ ಪಾಪು, ನಮ್ಮ ನಂದು ಎಲ್ಲ ಹೋಗ್ತಾ ಇದೀವಿ ಹೊರಗಡೆಗೆ. ಸೊ ಅಪ್ಪುದು ಏನೋ ಸ್ವಲ್ಪ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೆ ಮದುವೆಗೂ ನಾವು ತಗೊಳಕ್ಕಾಗಲಿಲ್ಲ ಅಪ್ಪುಗೆ ಅಂತ. ಸೊ ಅದಕ್ಕೆ ಅಪ್ಪುಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಸೋಣ. ಆ್ಯಂಡ್ ನಾನು ತುಂಬ ಓಡಾಡಿದ್ದಾನೆ ಅಪ್ಪು ಕೂಡ. ಸೊ ಅಪ್ಪುಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಆ್ಯಂಡ್ ಬನ್ನಿ ಇವಾಗ ಸೀರೆ ಆ್ಯಕ್ಚುಲಿ ನಾನು ಎಲ್ಲೂ ಚಿಕ್ಕಪೇಟೆಗೆಲ್ಲೂ ಹೋಗ್ತಾ ಇಲ್ಲ ದೂರ ಸೀರೆ ತೊಗೊಳಕ್ಕೆ, ಬಿಕಾಸ್ ತುಂಬ ಬಿಸಿಲಿದೆ. ಆ್ಯಂಡ್ ಒಂದೇ ಸೀರೆ ತೊಗೋಬೇಕು, ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲೇ ನೋಡ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಶಾಪಿಂಗ್, ಎಲ್ಲ ಮಕ್ಕಳು, ನಾವು ಎಲ್ಲರೂ ಸೇರಿ ಇವತ್ತು ಭರ್ಜರಿ ಶಾಪಿಂಗ್ ಎಲ್ಲ ಬರೀ ಒಂದು ಸೀರೆ ತೊಗೊಂಡು ಸಿಂಪಲ್ ಆಗಿ ಬರೋಣ. ಎಸ್, ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಆಮೇಲೆ ಹೇಳೋಣ. ಬಿಕಾಸ್ ನಮ್ಗೆ ಗೊತ್ತಿಲ್ಲ, ನಾವು ಸಡನ್ ಪ್ಲಾನ್ ಮಾಡ್ಕೋತಾ ಇದ್ದೀವಿ. ನಾಳೆನೇ ಫಂಕ್ಷನ್ ಇರೋದ್ರಿಂದ ಇವತ್ತು ಹೋಗ್ತಾ ಇದೀವಿ ಶಾಪಿಂಗ್. ಇವತ್ತೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸೂಪರ್. ಸೊ ನಾನು ಸೀರೆ ಹುಡುಕ್ತೆ, ನನಗೆ ಯಾಕೋ ಅದು ಸೆಟ್ ಆಗಿಲ್ಲ. ಒಂದು ಕಡೆ ಇಷ್ಟ ಆಯಿತು, ಬಟ್ ಬೇರೆ ಆಪ್ಷನ್ಸ್ ಇನ್ನೂ ನೋಡೋಣ ಬಿಫೋರ್ ನಾನು ಅದನ್ನೇ ಸೆಲೆಕ್ಟ್ ಮಾಡೋದು ಮುಂಚೆನೆ. ಸೊ ಇವಾಗ ಅದಕ್ಕೆ ನಾವು ಜಯನಗರ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಜಯನಗರ ಹೋದ್ರೆ ಅಟ್ಲೀಸ್ಟ್ ಒಂದು 2-3 ಕಲೆಕ್ಷನ್ಸ್ಗಳು ಸಿಕ್ಬಿಡುತ್ತೆ ಅಲ್ಲಿ. ಲೈಕ್ ಆಕ್ಚುಲಿ ನಾವು ಹುಡುಕ್ತಿರೋ ಸೀರೆ ಎಲ್ಲ ನಾರ್ಮಲ್ ಶಾಪ್ಸ್ಗಳೆಲ್ಲ ಸಿಗಲ್ಲ. ಹೌದು, ಸೀರೆ ಅಂಗಡಿಗಳಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ಸಿಗೋದು. ಆ್ಯಂಡ್ ನಾನು ಅದ್ರದ್ದು ಬ್ಲೌಸ್ ಹೊಲ್ಸ್ಕೊತಾ ಇಲ್ಲ, ಬಿಕಾಸ್ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಸೊ ನನ್ನ ಹತ್ರ ಯಾವ ಬ್ಲೌಸ್ ಇದೆ ಆ ಕಲರ್ ಕಾಂಬಿನೇಷನ್ ನಾನು ಏನಾದರೂ ನೋಡ್ತಾ ಇದ್ದೀನಿ. ಈಗಾಗಲೇ ಒಂದು 4-5 ಶಾಪ್ಸ್ ನೋಡಾಯಿತು. ನೆಕ್ಸ್ಟ್ ಇವಾಗ ಜಯನಗರಲ್ಲಿ ಹೋಗೋಣ. ಓಕೆ, ಸೊ ಇವಾಗ ರಾಮರಾಜ್ ಹತ್ರ ಬಂದಿದ್ವಿ ಮೇಡಮ್ ಅವರು ಸ್ಯಾರಿ ನೋಡೋದಕ್ಕೆ. ಅಲ್ಲೆಲ್ಲೂ ಸಿಕ್ಕಿಲ್ಲ. ಸೊ ಇವಾಗ ಸದ್ಯಕ್ಕೆ ರಾಮರಾಜಿಗೆ ಬಂದ್ವಿ. ಸುಮಾರು ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ಕಳಾನಿಕೇತನ ಹತ್ರ ಬಂದಿದ್ವಿ. ಇಲ್ಲೂ ಸಿಗ್ತಾ ಇಲ್ಲ ಅವ್ಳಿಗೆ ಬೇಕಾಗಿರೋ ಕಲರು, ಡಿಸೈನ್ ಯಾವುದೂ. ಲೈಕ್ 9 ಸ್ಯಾರೀಸ್ ಮೋಸ್ಟ್ಲಿ ತುಂಬ ಕಡಿಮೆ ಅನಿಸುತ್ತೆ, ನಮಗೂ ಗೊತ್ತಿಲ್ಲ, ಹೆಣ್ಮಕ್ಳ ವಿಷಯ. ಬಟ್ ಏನಿವೆ ಇಲ್ಲಿ ಬಂದಿದ್ದೀವಿ, ನೋಡ್ತಾ ಇದ್ದಾರೆ. ಹೆಣ್ಮಕ್ಳು ಸೀರೆ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಗೈಸ್. 2 hours later. ಸೊ ಫೈನಲಿ ಇಷ್ಟು ಹುಡುಕಾದ್ಮೇಲೆ ಒಂದು 10 ಅಂಗಡಿಗೆ ಹೋದಾಗ 10ಕ್ಕಿಂತ ಜಾಸ್ತಿನೇ ಜಯನಗರ ನನಗೆ ಜಾಸ್ತಿ ಅಕ್ಕನೇ ಹೋಗಿ ಮಾಡಿದ್ರು. ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದೀನಿ ಟಾಟಾಯ್ಸ್ ಥರ. ಬಟ್ ನನಗೆ ಬೇಕಾಗಿರೋ ಥರ ಕಲರು ಸೀರೆ ನನಗೆ ಸಿಕ್ತು. ಆ್ಯಕ್ಚುಲಿ ನನಗೆ ಈ ಥರ ಸ್ಯಾರೀಸ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಬಟ್ ನೀವು ನೋಡ್ಬೋದು ಚೆನ್ನಾಗಿದೆ ಅಂತ ಸ್ಯಾರಿ. ಇನ್ನೇನು ಆಲ್ಮೋಸ್ಟ್ ಮನೆ ಹತ್ರ ಹೋಗ್ತಾ ಇದ್ವಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಹಳೆ ಮನೆ ಹತ್ರ ಇದೊಂದು ಶಾಪ್ ನೆನಪಿತ್ತು. ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಪಾರ್ಕಿಂಗ್ ಬೇರೆ ಇರಲಿಲ್ಲ, ನಾನು ಕಾರ್ ಹಾಕ್ಬಿಟ್ಟು ಹೋಗಿ ನಿಂತಿದ್ದೆ. ಅಷ್ಟರಲ್ಲಿ ಇವ್ರ ಕಾರಲ್ಲಿ ಇಲ್ಲೇ ಸಿಕ್ತು ಅಂತ ಅಂದ್ಬಿಟ್ಟು ನೀವು ನೋಡಿ ಪಿಂಕ್ ಪಿಂಕ್ ಬರುತ್ತೆ. ಓಕೆ, ಎನಿವೆ ಇವಾಗ ಆಯ್ತಲ್ಲ ಇದು. ಓಕೆ, ಇದು ಪ್ಯಾಕ್ ಮಾಡಿಬಿಡಿ ಸರ್. ಓಕೆ, ಮನೆಯಲ್ಲಿ ತಯಾರಿ ನಡೀತಾ ಇದೆ, ತುಂಬ ಜೋರ ನಡೀತಾ ಇದೆ. ಅಡುಗೆ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ದೀರೆಲ್ಲ ಕುತ್ಕೊಂಡು ಮೇಘಲ ಜೊತೆ ಎಲ್ಲ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕೊನೆಗೂ ಇವರೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಎಲ್ಲ ಅಡುಗೆ ಡಿಪಾರ್ಟ್ಮೆಂಟು, ಹಾಂ ಅಸಿಸ್ಟೆಂಟು ನಮ್ಮ ದೊಡ್ಡಮ್ಮ, ಎಲ್ಲ ಅಡುಗೆ ಡಿಪಾರ್ಟ್ಮೆಂಟು ಇನ್ಕ್ಲೂಡಿಂಗ್ ಮೈ ಡ್ಯಾಡಿ. ನಮ್ಮ ಅಪ್ಪನ ಅಡುಗೆ ಮಾಡ್ತಾರೆ. ಇಲ್ಲಿ ನಮ್ಮ ಪುರೋಹಿತರು, ನಮ್ಮ ಅಣ್ಣಾಜಿ ಇಲ್ಲಿದ್ದಾರೆ, ವೇಣುಗೋಪಾಲ ಶರ್ಮಾ. ಹಾಗೆ ನಮ್ಮ ಮಾವ ಬಂದಿದ್ದಾರೆ ಊರಿಂದ. ಸೊ ಪುರೋಹಿತಕ್ಕೆಲ್ಲ ಕೂಡ ನಮ್ಮ ಮಾವ ಮತ್ತು ನಮ್ಮ ಅಣ್ಣನೇ ನೋಡ್ಕೊಳ್ಳೋದು. ಇವಾಗ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅದನ್ನೆಲ್ಲನೂ ಎಲ್ಲ ಲಿಸ್ಟ್ ಹಾಕೊಂಡು ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಅಕ್ಕದೀರು ಇಲ್ಲಿದ್ದಾರೆ, ಹೂವು ಕಟ್ತಾ ಇದ್ದಾರೆ. ಆಮೇಲೆ ನಮ್ಮ ಬಾಬಾ ಒಂದು ಸ್ವಲ್ಪ ಅಲಂಕಾರಕ್ಕೆ ಟೇಬಲ್ಗಳೆಲ್ಲ ತರಬೇಕು. ಸೊ ಅದನ್ನ ತರಕ್ಕೆ ಹೋಗಿದ್ದಾರೆ. ಸೊ ಬರಲಿ ಎಲ್ಲರೂ ಅರೇಂಜ್ಮೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನಾಳೆ ಬೆಳಿಗ್ಗೆ ಇರೋದು ಪೂಜೆಗೆ ಇವತ್ತು ನೈಟ್ ಎಲ್ಲ ಪ್ರಾಬ್ಲಿ ಎಲ್ಲ ಎದ್ದು ಅಲಂಕಾರ ಎಲ್ಲ ಮಾಡ್ಕೊಳ್ತೀವಿ. ಸೊ ಸ್ವಲ್ಪ ಗಿಜಿ ಸೌಂಡ್ ಇದೆ, ಏನಾದ್ರು ನೆಕ್ಸ್ಟ್ ಅಪ್ಡೇಟ್ ಇದೆ ನಾನು ಹಂಗೆ ಹೇಳ್ತಾ ಇರ್ತೀನಿ. ಓಕೆ, ಆ್ಯಕ್ಚುಲಿ ಇವಾಗ ನೀವು ಟೈಮ್ ನೋಡ್ಬೋದು, 12 ಗಂಟೆ ಆಗಿದೆ.
ಸೊ ಇಲ್ಲಿ ಇನ್ನು ಪ್ರಿಪ್ರೇಷನ್ಸ್ ಎಲ್ಲ ಮುಗ್ದಿಲ್ಲ. ನಮ್ಮನ್ನಂತೂ ನೋಡಿ ಮಡಿ ನೀರನ್ನ ಹಿಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕಿಚನ್ ಸ್ವಲ್ಪ ಅಂದರೆ ಎಂಜ್ಲು ಇದೆ ಇನ್ನು, ನಾಳೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಇನ್ನೂ ಮಡಿಯಾಗಿರಬೇಕು ಅಂತ ಕೇಳಿದ್ರು ಎಲ್ಲರೂ ಇನ್ನೂ ಮಡಿ ನೀರಿದೆಯಾ ಅಂತ. ಸೊ ನಮ್ಮ ಟೆರೇಸ್ ಮೇಲೆ ಫುಲ್ ಮಡಿ ನೀರೇನೆ. ಟೆರೇಸ್ ಜಾಸ್ತಿ ಯೂಸ್ ಎಂತಕ್ಕೂ ಮಾಡಲ್ಲ ಎಕ್ಸೆಪ್ಟ್ ಬಟ್ಟೆ ಒಣಗಾಕೋದು. ಬಟ್ಟೆನೂ ತೊಳಿಲ್ಲ ನಾವು, ಅದಕ್ಕೆ ಸ್ವಲ್ಪ ಫುಲ್ ಕ್ಲೀನಾಗಿದೆ ಅಂತ ದೇವ್ರಿಗೆ ಇಲ್ಲಿಂದನೇ ಕಳ್ಸಿದ ನೀರು ತೊಗೊಂಡೋಗೋಣ ಅಂತ ನಾನು, ಅಪ್ಪು, ಮೋನ, ನಾವು 3 ಜನನು ಬಂದು ಕಳ್ಸಕ್ಕೆ ನೀರು ಹಿಡ್ಕೊಂಡು ಹೋಗ್ತಾ ಇದೀವಿ. ಒಂದು ಕಳ್ಶ ಐತೆ, ಇನ್ನೊಂದು ಕಳ್ಶ ಹಿಡಿತಾ ಇದೀವಿ. ಎಸ್, ಆ್ಯಕ್ಚುಲಿ ಇವಾಗ ಡೆಕೋರೇಷನ್ಸ್ ಎಲ್ಲ ನಡೀಇದೆ. ಡೆಕೋರೇಷನ್ ಅಂತ ಅಲ್ಲ, ಲೈಕ್ ಪ್ರಿಪ್ರೇಷನ್, ಅಲಂಕಾರಕ್ಕೆ, ದೇವ್ರಿಗೆ ಅಲಂಕಾರಕ್ಕೆ ಎಲ್ಲ ಫುಲ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕೆಳಗಡೆ. ಸೊ ಇನ್ನೂ ಮಲಗಿಲ್ಲ ಯಾರೂ, ಎಲ್ಲರೂ ಪ್ರಿಪ್ರೇಷನ್ಸಲ್ಲೇ ಬ್ಯುಸಿಯಾಗಿದ್ದೀವಿ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲನೂ ಮಾಡಬೇಕಂದ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲೇ ಪ್ಲ್ಯಾನ್ ಮಾಡಿದರೆ ನೈಟೂ ಒಂದು ಪೂಜೆ ಆಗಬೇಕಿತ್ತು, ಅದಾದಮೇಲೆ ಬೆಳಗ್ಗೆನೂ ಒಂದು ಪೂಜೆ ಮಾಡಬೇಕಿತ್ತು. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ಬೆಳಿಗ್ಗೆವರೆಗೂ ನಡೀತಾನೆ ಇರುತ್ತೆ ಪ್ರಿಪ್ರೇಷನ್ಸ್. ಸೊ ಲೆಟ್ಸ್ ಸಿ, ಮೋಸ್ಟ್ಲಿ ಯಾರು ಮಲಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಈ ಸ್ವಲ್ಪ ಟೆರೆಸ್ ಎಲ್ಲ ನಾನು ತೊಳಿತೀನಿ ಇವತ್ತು. ತುಂಬಾ ಧೂಳು ಹಿಡಿದ್ಬಿಟ್ಟೆ, ಈ ಕಡೆ ಧೂಳು ಹಿಡಿದೈತೆ, ಆ ಕಡೆ ಇವಾಗ ತೊಳೆದ್ಬಿಟ್ಟೆ. ತುಂಬಾ ಜನ ಕೇಳ್ತೀರ, ಹಂಗೆ ಹಿಡ್ದೇ ಇಲ್ಲ. ಅಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟೇನೆ ಹಿಡಿದಿದ್ದು. ಬಟ್ ಇಲ್ಲಿ ಸ್ವಲ್ಪ ಬಿಸಿಲೆಲ್ಲ ಸ್ವಲ್ಪ ಧೂಳು ಏನಾದ್ರು ಆರಿರುತ್ತೆ. ಸೊ ಅದಕ್ಕೆ ಎಲ್ಲ ಮಾಡ್ಬಿಟ್ಟು ಆಯ್ತು, ಬನ್ನಿ ಎಲ್ಲ ಮಾಡೋಣ. ಇವಾಗ ಮಾಡೋಣ ಬನ್ನಿ. ಫಸ್ಟ್ ಕಳ್ಸಕ್ಕೆ ನೀರು ಕೊಡೋಣ ಪಾಪ, ರೆಡಿ ಆಗಲಿ. ಓಕೆ, ಇವಾಗ ಟೈಮ್ ಬಂದು 2:30 ಮಧ್ಯರಾತ್ರಿ ಅಲ್ಲ ಟೈಮು. ಸೋಸು ದುಕ್ಕಾಟಿ ಹಾಕೊಂಬಿಟ್ಟವನೆ 2:30. ಇಲ್ಲಿ ನೋಡಿ ಇನ್ನೂ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಹೊರಗಡೆ ಒಂದು ರೇಂಜ್ ಇದೆ, ಎಲ್ಲ ಫುಲ್ಲು ಡೆಕೋರೇಷನ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ದೇವರು ಎಲ್ಲನೂ ಇಟ್ಬಿಟ್ಟು ನಮ್ಮ ಪುರೋಹಿತರನ್ನ ಮಲ್ಕೊಂಡ್ರು. ನಾವು ಅದೇ ನನ್ನ ಕಜಿನ ನಮ್ಮ ಅವೆಲ್ಲ ಮಲ್ಕೊಂಡ್ರು. ಸೊ ಹೆಣ್ಮಕ್ಳಿಗೆ ನಿದ್ದೆ ಬರ್ತಿದ್ದಿಲ್ಲ, ಅದಕ್ಕೆ ಬಂದ್ಬಿಟ್ಟು ಇದೆಲ್ಲ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾವ್ರೆ. ನಿದ್ದೆ ಆ್ಯಕ್ಚುಲಿ ಮಾಡೋಂಗೂ ಇಲ್ಲ ಇವಾಗ ಬೆಳಗ್ಗೆವರೆಗೂ. ಸೊ ಗಾಡಿಗಳನ್ನೆಲ್ಲನೂ ಇಲ್ಲಿ ಪಾರ್ಕ್ ಮಾಡಿ ಆ ಸೈಡ್ ಹಾಕಿದ್ದೀವಿ, ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡ್ತಾವ್ರಲ್ಲ ಅದಕ್ಕೆ. ಇನ್ನು ಬೆಳಗ್ಗೆ ಶಾಮಿಯಾನ, ಪೆಂಡಲ್ಲು, ಟೇಬಲ್ ಚೇರ್ಸ್ ಎಲ್ಲನೂ ಬರುತ್ತೆ. ಸೊ ಅದಕ್ಕೆ ಇವಾಗ ಉಜ್ಲಿ ಮೋಸ್ಟ್ಲಿ ಇವತ್ತೆಲ್ಲ ನೈಟೆಲ್ಲ ಮಲಗಲ್ಲ ಅನಿಸುತ್ತೆ. ಇಡೀ ಏರಿಯಾ ಫುಲ್ಲು ಸೈಲೆಂಟ್ ಆಗಿದೆ, ನಮ್ಮ ಮನೇಲಿ ಮಾತ್ರ ಈ ಥರ ಸೌಂಡ್ ಆಗ್ತಾ ಇರೋದು. ಸೊ ಎನಿವೆ, ಇದು ಮುಗಿಸಾದ್ಮೇಲೆ ಬೇರೆ ಏನು ಕೆಲಸ ಅಮ್ಮ, ಮಲಗೋದಾ? ಇಲ್ಲ, ಅಲ್ಲಿ ಡಸ್ಟ್ಬಿನ್ ಹತ್ರ 2 ಕಾಕ್ರೋಚ್ ಆಗಿದೆ, ಭಯಪಟ್ಟು ನಾನು ಬಂದಿದ್ದೆ. ಸೊ ಕಾಕ್ರೋಚ್ ಬಂತು ಅಂತ ಇವಾಗ ನೀನು ನಿದ್ದೆ ಬಂದಿಲ್ಲ ಅಂತ ನಮ್ಮನ್ನು ನಿದ್ದೆಗೆಡಿಸ್ಬಿಟ್ಟು ಇಲ್ಲೆಲ್ಲ ಮಾಡಿಸ್ತಾ ಇದೆಯಾ? ಓಕೆ. ಸೊ ಎನಿವೆ ಇದೆಲ್ಲ ಕ್ಲೀನ್ ಎಲ್ಲನೂ ಆಗಲಿ. ಆಲ್ಮೋಸ್ಟ್ ಒಂದು ರೇಂಜಿಗೆಲ್ಲ ಡೆಕೋರೇಷನ್ಸ್ ಎಲ್ಲನೂ ಆಗಿದೆ. ಸೊ ನಮ್ಮ ಪುರೋಹಿತರು ಅಂದರೆ ನಮ್ಮ ಕಜಿನ್ ಮತ್ತು ನಮ್ಮ ಮಾವ ಮಲಗಿದ್ದಾರೆ. ಒಂದು 2 ಅವರ್ ರೆಸ್ಟ್ ಮಾಡಲಿ ಅಂತ. ಯಾಕಂದರೆ ಬೆಳಗ್ಗೆಯಿಂದ ಅವ್ರದ್ದೇ ಫುಲ್ಲೂ ಎಲ್ಲ ಕೆಲಸಗಳಿರೋದು, ತುಂಬಾ ಕೆಲಸಗಳಿದೆ. ಯಾಕಂದರೆ ಇನ್ನೂ ಅಲಂಕಾರ ಎಲ್ಲನೂ ಮಾಡಬೇಕು. ಅದಕ್ಕೆ ಒಂದು 2 ಅವರ್ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೀವಿ. ಸೊ ನಾವೆಲ್ಲ ಇವತ್ತು ಜಾಗರಣೆ ಇಟ್ಕೊಂಡೇ ಫುಲ್ಲು ನಾವು ಕೆಲಸಗಳೆಲ್ಲ ಮಾಡೋಣ. ನಮ್ಮ ಅಪ್ಪನೂ ಪಾಪ ನಮ್ಮ ಜೊತೆ ಜಾಗರಣೆ ಮಾಡ್ಕೊಂಡು ಕೆಲಸ ಮಾಡ್ತಾವನೆ. ನೀನು ಮನೆಯೊಳಗೆ ಮಾಡಬೇಕು ನೀನು. ಪಾಪ ಆ್ಯಕ್ಚುಲಿ ಎಲ್ಲಕ್ಕಿಂತ ಜಾಸ್ತಿ ಎಫರ್ಟ್ ಆಗ್ತಿರೋದೇ ನಮ್ಮ ಅಪ್ಪು. ಯಾಕಂದ್ರೆ ಅಪ್ಪನೇ ಅಲ್ಲ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡ್ತಿರೋದು, ಅದಕ್ಕೆ. ಇವಾಗ ಅಪ್ಪು ಮದ್ವೆಗೆ ತಾನೆ ಓಡಾಡೋಣ. ಬೈಕ್ ಅಂತಂದರೆ 6 hours ಇದ್ದರೆ ಸಾಕು ಅಷ್ಟೇ. ಓಕೆ ಗೈಸ್, ಫುಲ್ಲು ಟಯರ್ಡ್ ಆಗಿದೆ. ಇವಾಗ ಟೈಮ್ ಒಂದು 3 ಗಂಟೆ. ಇವಾಗ 4 ಗಂಟೆಗೆ ಪುರೋಹಿತರು ನಮ್ಮನ್ನ ಎದ್ದೇಳಿಸ್ತಾರೆ. ಸೊ ಹಾರ್ಡ್ಲಿ 1 hour ಆಫ್ ಟೈಮ್ ಇದೆ. ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಇವಾಗ ಮಲ್ಕೊಂಡ್ರೆ ಹೆವಿ ನಿದ್ದೆ ಬರುತ್ತೆ. ಬಟ್ ಎನಿವೆ ಸ್ವಲ್ಪ ಕೆಲಸಗಳೆಲ್ಲ ಮಾಡಬೇಕಾಗಿತ್ತು. ಮೇಡಮ್ ಇನ್ನೂ ಕೆಲಸ ಮಾಡ್ತಾವ್ರೆ, ಮುಗ್ದಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸೊ ಸದ್ಯಕ್ಕೆ ಇವಾಗ ಸ್ವಲ್ಪ ಡೆಕೋರೇಷನ್ ಆಗಿದೆ. ಮೇಲ್ಗಡೆ ಎಲ್ಲ ಮಲಗಿದ್ದಾರೆ, ಅದಕ್ಕೆ ನಾನು ಸುಮ್ಮನೆ ಸೋಫಾ ಮೇಲೆ ರೆಸ್ಟ್ ಮಾಡ್ತಾ ಇದ್ದೆ. ಏನು ಮೇಡಮ್ ಮುಗಿಲ್ವಾ ಕೆಲಸ? ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ರು ಆಗಿರೋದು. ಸ್ವಲ್ಪ ಪ್ರಿಪ್ರೇಷನ್ಸ್ ನಾವು ಆ್ಯಕ್ಚುಲಿ ನಮಗೆ ತಪ್ಪು, ಪ್ರಿಪ್ರೇಷನ್ಸ್ ಮಾಡಿಲ್ಲ. ಆ್ಯಂಡ್ ಇವಾಗ ನೈಟೆಲ್ಲ ಕುತ್ಕೊಂಡು ಜಾಗರಣೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ಶ್ರುತಿ ಅಕ್ಕ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರ ಪಾಪ ಅವರೊಬ್ಬರೇ ಎಷ್ಟು ಇವಾಗ ಜಸ್ಟ್ ಹೋದ್ರು ಅವರು ಮೇಲ್ಗಡೆ. ಸೊ ಕಂಟಿನ್ಯೂಸ್ಲಿ ಅವ್ರು ಮಾಡ್ತಾನೆ ಇದ್ದಾರೆ ಪಾಪ. ನನ್ನ ಹತ್ರ ಏನೋ ಮಾಡಿಸ್ಕೊತಾ ಇಲ್ಲ, ಒಬ್ಬರೇ ತುಂಬ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಡುಗೆಗೆಲ್ಲ ಸುಚಿತ್ರಾ ಆಂಟಿನ ಸುಮಿತ್ರಾ ಆಂಟಿ ಮತ್ತು ಅಂಕಲ್ದೇ ಜವಾಬ್ದಾರಿ ಪೂರ್ತಿ ಅವರಿಬ್ರದ್ದು. ಮತ್ತು ಅಕ್ಕದು, ಇವ್ರು 3 ಜನಗೆ ಪೂರ್ತಿ ಅಡುಗೆ, ಮತ್ತು ಅಕ್ಕದು ಪೂರ್ತಿ ಮನೆದೆಲ್ಲ
ಕ್ಲೀನಿಂಗ್ ಆಗಲಿ ಕಸ ಗುಡಿಸೋದು ಬರ್ತಾರೆ ಇನ್ನೂ ಎಲ್ಲ ನಾಳೆ ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಎಲ್ಲ ಸೇರ್ಕೊಂಡೆಲ್ಲನೂ ಹೆಲ್ಪ್ ಮಾಡ್ತಾರೆ. ಬಟ್ ಮೇಜರ್ ರೂಲ್ ಇವ್ರದೇ. ಓಕೆ, ಸೊ ಸದ್ಯಕ್ಕೆ ಇವಾಗ ಎನರ್ಜಿ ಇಲ್ಲ, ಬಟ್ ಏನಿವೆ ವ್ಲಾಗ್ ಕ್ಲೋಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಟು ಯುವರ್ ಸಿಸ್ಟರ್ ಸ್ಪೆಷಲಿ. ಇಟ್ಸ್ ಹರ್ ಡ್ಯೂಟಿ. ಇಟ್ಸ್ ನಾಟ್ ಅಬೌಟ್ ದ ಡ್ಯೂಟಿ, ಸಮ್ಟೈಮ್ಸ್ ವಿ ನೀಡ್ ಟು ಬಿ ಗ್ರೇಟ್ಫುಲ್. ನಮ್ಮಕ್ಕ ಥ್ಯಾಂಕ್ಸ್ ಅದೆಲ್ಲ ಮುಗಿಸ್ಬಾರ್ದು ಕೆಲಸ. ಸರಿ ಬಿಡಪ್ಪ. ಸರಿ, ಇಲ್ಲಿಗೆ ನಾವು ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ಇನ್ 1 ಅವರಲ್ಲಿ ತಿರ್ಗಾ ಎದ್ಬಿಟ್ಟು ಫ್ರೆಶ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಹೋಪ್ ಯು ಲೈಕ್ ದಿಸ್ ವ್ಲಾಗ್, ನಮ್ಮ ಪ್ರಿಪ್ರೇಷನ್ಸ್ ವ್ಲಾಗ್. ಐ ಡೋಂಟ್ ನೋ ನಮ್ಮ ವ್ಲಾಗ್ ಹೇಗೆ ಬಂದಿದೆ ಅಂತ, ಬಿಕಾಸ್ ನಾವು ಎಲ್ಲ ಅಷ್ಟೊಂದು ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಸ್ವಲ್ಪ ಆ್ಯಕ್ಚುಲಿ ಇದು ವ್ಲಾಗ್ ಕಂಟೆಂಟ್ಗೋಸ್ಕರ ಮಾಡ್ತಾ ಇಲ್ಲ, ನಾವು ನಾವು ಏನೇನು ಮೆಮೊರಿಗೋಸ್ಕರ ಮಾಡ್ತಾ ಇದೀವಿ, ಮಾಡ್ತಾ ನಮ್ಮ ಇರೋದು. ಮೆಮೊರಿ ನಮ್ಮ ಏನೇನಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇರೋದು. ಸೊ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ತನಕ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸಾಗಿರಿ. ನಮ್ಮ ಅಪ್ಪು ಫುಲ್ ಕ್ಯೂಟು, ನನಗೆ ತುಂಬ ಇಷ್ಟ ಅಪ್ಪು. ನಮ್ಮ ಫೇವ್ರೆಟ್ ಕಿಡ್. ನಾನೇ ಬಾಯ್. ಕಾಪಾಡು ಶ್ರೀ ಸತ್ಯನಾರಾಯಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.